ನಮಸ್ಕಾರ, ಕ್ರಿಯೇಟಿವ್ ಇನ್ ಕಿಚನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಕೆಲವೊಮ್ಮೆ ನೆಂಟರು ಅಥವಾ ಗೆಸ್ಟ್ ಮನೆಗೆ ಬರ್ತಾರೆ ಅಂತಂದರೆ ಅಡುಗೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್. ಸಾಮಾನ್ಯವಾಗಿ ನಾವು ಮಾಡೋದು ಬಿಸಿಬೇಳೆಬಾತ್, ಪುಲಾವ್, ಬಿರಿಯಾನಿ ಈ ಥರದ ಐಟಮ್ಸ್. ಇವತ್ತು ಇದನ್ನೇ ಬೇಸ್ ಅಂತ ಇಟ್ಕೊಂಡು ವೆಜ್ ಮುಗಲೈ ಬಿರಿಯಾನಿ ಮಾಡೋಣ. ಮುಗಲೈ ಬಿರಿಯಾನಿ ಅಂದ ತಕ್ಷಣ ಇದ್ರ ಪ್ರಾಸೆಸ್ ತುಂಬ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋದು. ಇಲ್ಲ, ಇದನ್ನು ತುಂಬ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಮಾಡಬಹುದು. ಬನ್ನಿ ಹೇಗೆ ಮಾಡೋದು ಅಂತ. 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮ್ಯಾಟೊ, 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಕ್ಯಾರೆಟ್, 1 ಕಪ್ ಬಟಾಣಿ, 1 ಕಪ್ ಬೀನ್ಸ್ ತೊಗೊಂಡಿದ್ದೀನಿ. ಅದರ ಜೊತೆಗೆ ಪನ್ನೀರ್ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್. ರುಬ್ಕೊಳ್ಳೋದಕ್ಕೆ 6 ಕೆಂಪು ಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತೊಗೋಬೋದು. ಅದನ್ನು ಉಗುರು ಬೆಚ್ಚ ನೀರಲ್ಲಿ ನೆನೆಸಿಟ್ಕೋಬೇಕು. 1 ಇಂಚು ಶುಂಠಿ, ಒಂದು 15 ಎಸಳು ಬೆಳ್ಳುಳ್ಳಿ, 4 ಏಲಕ್ಕಿ, 3 ಪೀಸ್ನಷ್ಟು ಚಕ್ಕೆ, ಒಂದು 7ರಿಂದ 8 ಲವಂಗ. ಒಗ್ಗರಣೆಗೆ 3 ಏಲಕ್ಕಿನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಫ್ಲೇವರ್ ಜಾಸ್ತಿ ಬರುತ್ತೆ. 1 ಸ್ಪೂನ್ ಜೀರಿಗೆ, 2 ಪಲಾವ್ ಎಲೆ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ. 2.5 ಕಪ್ ಬಾಸ್ಮತಿ ರೈಸ್ ನೆನೆಸಿಟ್ಕೊಂಡಿದ್ದೀನಿ ನಾನು. 2.5 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ತುಪ್ಪ, 1/4 ಕಪ್ ಮೊಸರು, ಗೋಡಂಬಿ ಮತ್ತು ಬಾದಾಮಿ, ಇದು ಮತ್ತೆ ಆಪ್ಷನಲ್ಲು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ನಷ್ಟು ಸಕ್ಕರೆ, 2 ಟೀ ಸ್ಪೂನ್ನಷ್ಟು ಕೇವರ ಎಸೆನ್ಸ್. ಒಂದು ಬಾಣಲೆಗೆ ನೀರು ಹಾಕಿ, ನೀರು ಒಂದು ಕುದಿ ಬಂದಿದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನ ಅದರೊಳಗಡೆ ಹಾಕಿ ಒಂದು 60% ಕುಕ್ ಮಾಡಿ. ಈಗ ರುಬ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ, ಏಲಕ್ಕಿ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈಗ ತರಕಾರಿ ಬೆಂದಿದೆ. ಒಂದು 60% ಅಷ್ಟು ಕುಕ್ ಆಗಬೇಕು. ಇದಾದಮೇಲೆ ಇದನ್ನು ತಣ್ಣೀರಲ್ಲಿ ತೊಳ್ಕೊಂಡ್ಬಿಡಿ. ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿದ ತಕ್ಷಣ ಅದರ ಕುಕ್ಕಿಂಗ್ ಪ್ರಾಸೆಸ್ ಸ್ಟಾಪ್ ಆಗುತ್ತೆ. ಈಗ ಮತ್ತೊಂದು ಬಾಣಲೆಗೆ ಎಣ್ಣೆ ಹಾಕಿ, ಫಸ್ಟು ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ ಅದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆಗೆ ತೆಗೆದಿಟ್ಕೊಂಡ್ಬಿಡೋಣ. ಇದಾದ ತಕ್ಷಣ ಪನ್ನೀರ್ ನಾನು ಅದರೊಳಗಡೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು, ಅದು ತೀರಾ ಫ್ರೈ ಮಾಡಬಾರ್ದು, ಲೈಟ್ ಬ್ರೌನ್ ಕಲರ್ ಬಂದಿದ ತಕ್ಷಣ ಅದನ್ನು ತೆಗೆದಿಟ್ಕೊಂಬಿಡಿ. ಈಗ ನಾವು ತುಪ್ಪ ತೆಗೆದಿಟ್ಕೊಂಡಿರೋದನ್ನು ಅದಕ್ಕೆ ಹಾಕ್ಬಿಟ್ಟು ನೆನೆಸಿಟ್ಕೊಂಡಿರೋಂಥ ಏಲಕ್ಕಿ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ, ಸಿಡಿಯುತ್ತೆ. ಅದ್ರ ಹಿಂದೆಯೇ ಜೀರಿಗೆ, ಪಲಾವ್ ಎಲೆ, ಈರುಳ್ಳಿನ ಚೆನ್ನಾಗಿ ಬಾಡಿಸಿ, ಅದಾದ ತಕ್ಷಣ ಟೊಮ್ಯಾಟೊ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಾದ್ಮೇಲೆ ಅದಕ್ಕೆ ಕಸೂರಿ ಮೇಥಿ ಹಾಕಿ. ಕಸೂರಿ ಮೇಥಿ ಹಾಕಿದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೊಸರು, ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಅದನ್ನು ಕುಕ್ ಮಾಡಿ. ಅದಾದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡಿ, ನಾವು ಬೇಯಿಸಿಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೇವರ ವಾಟರು ಮತ್ತು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸಕ್ಕರೆ ಹಾಕಿ, ನಾವು 2.5 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ವಲ್ಲ ಅದಕ್ಕೆ ಒಂದು 3/4 ಕಪ್ನಷ್ಟು ನೀರು ತೊಗೊಂಡು ಅದನ್ನು ಬೇಯೋದಕ್ಕೆ ಬಿಟ್ಟು, ಅನ್ನ ಬೆಂದಾದಮೇಲೆ ಅದಕ್ಕೆ ನಾವು ಪನ್ನೀರು ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ಲೇವರ್ಫುಲ್ ಬಿರಿಯಾನಿ ರೆಡಿ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ.